ಸಿನಿಮಾ ಸ್ಟೈಲ್ನಲ್ಲಿ 7 ಕೋಟಿ ದರೋಡೆ ಮಾಡಲಾಗಿದೆ. ದರೋಡೆ ನಡೆದಂತಹ ಸ್ಥಳಕ್ಕೆ ಎಫ್ಎಸ್ಎಲ್ನ ಟೀಮ್ ಈಗ ಆಗಮನವಾಗ್ತಾ ಇದೆ. ವಾಹನದಲ್ಲಿ ಇರುವಂತಹ ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಬಾಗಿಲು, ಕಾರಿನ ಒಳಭಾಗದ ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ನುರಿತ ಎಫ್ಎಸ್ಎಲ್ ತಜ್ಞರು ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣ ಇದು. ಯಾರು ಊಹೆ ಮಾಡಿರಲಿಲ್ಲ. ಬೆಂಗಳೂರಿನಂತಹ ಐಟಿ ಸಿಟಿಯಲ್ಲಿ, ಇಂತಹ ಹೈಟೆಕ್ ಸಿಟಿಯಲ್ಲಿ ಹಾಡು ಹಗಲೇ ನಡು ರಸ್ತೆಯಲ್ಲಿ ದರೋಡೆಯಾಗುತ್ತೆ ಅಂತ ಯಾರೂ ಕೂಡ ಇದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆದರೆ ಇಷ್ಟೊಂದು ಸರ್ಪಗಾವಲು, ಇಷ್ಟೊಂದು CCTV ಕ್ಯಾಮೆರಾಗಳು, ಈ ಎಲ್ಲದರ ನಡುವೆಯೂ ಕೂಡ ಯಾವುದೇ ಕುರುಹುಗಳನ್ನು ಬಿಡದೆ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ದಾರೆ. ಇನ್ನು ದರೋಡೆ ಮಾಡಿರುವಂತಹ ಸ್ಥಳ ಏನಿದೆ, ಆ ಸ್ಥಳಕ್ಕೆ ಈಗ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಆಗಮಿಸಿದೆ. ಎಫ್ಎಸ್ಎಲ್ ತಂಡ ಆಗಮಿಸ್ತು. ಎಫ್ಎಸ್ಎಲ್ ತಂಡ ಬಂದು ಈಗ ಫಿಂಗರ್ ಪ್ರಿಂಟ್ ಏನಾದರೂ ಸಿಗತ್ತಾ, ಒಂದೊಂದು ಕೂದಲು ಸಿಕ್ಕರೂ ಕೂಡ ಆ ಕೂದಲಿನ ಎಳೆಗಳನ್ನು ಕೂಡ ಸಂಗ್ರಹಿಸ್ತಾರೆ ಅಧಿಕಾರಿಗಳು. ಯಾಕಂದರೆ ನಾಳೆ DNA ಒಂದು ಮಾದರಿಗಳನ್ನು ಕೂಡ ಪಡೆದುಕೊಳ್ಳೋದಕ್ಕಾಗುತ್ತೆ. ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಫಿಂಗರ್ ಪ್ರಿಂಟ್ಗಳು ಏನಾದರೂ ಸಿಗತ್ತಾ, ವಾಹನ ಓಡಿಸ್ಬೇಕಾದ್ರೆ ವಾಹನದಲ್ಲಿ ಎಲ್ಲಾದರೂ ಫಿಂಗರ್ ಪ್ರಿಂಟ್ಗಳು ಸಿಕ್ಕೇ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಂಬ ನಾಜೂಕಾಗಿ ಆ ಫಿಂಗರ್ ಪ್ರಿಂಟ್ಗಳ ಒಂದು ಮಾದರಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಅದಕ್ಕೂ ಕೂಡ ಎಫ್ಎಸ್ಎಲ್ ತಂಡ ಮುಂದಾಗ್ತಾ ಇದೆ. ಬಾಗಿಲಿನ ಡೋರ್ ಏನಿರುತ್ತೆ, ಕಾರ್ನ ಡೋರು, ಅಲ್ಲಿ ಕಾರಿನ ಒಳಭಾಗದಲ್ಲಿ ಇರುವಂತಹ ಸ್ಟೇರಿಂಗ್ ಆಗಿರಬಹುದು, ಇನ್ನಿತರ ಯಾವುದೇ ಒಂದು ಭಾಗದಲ್ಲಿ ಸೀಟು, ಮತ್ತೊಂದು ಮಗದೊಂದು ಎಲ್ಲೆಲ್ಲಿ ಫಿಂಗರ್ ಪ್ರಿಂಟ್ಗಳ ಒಂದು ಮಾದರಿ ಸಿಗಬಹುದಾಗುತ್ತೆ ಅಲ್ಲಲ್ಲಿ ಈಗ ಹುಡುಕಾಟ ತಡಕಾಟ ನಡೀತಾ ಇದೆ. ಕಾರಿನ ಒಳಭಾಗದಲ್ಲಿ ಫಿಂಗರ್ ಪ್ರಿಂಟ್ಗಳು ಎಲ್ಲಾದರೂ ಸಿಗುತ್ತಾ ಅಂತ ಎಫ್ಎಸ್ಎಲ್ನ ನುರಿತ ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ತುಂಬ ನಾಜೂಕಾಗಿ ಪರಿಶೀಲನೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಆ ಒಂದು ಹಿಂಭಾಗ ಏನಿದೆ, ಅಂದರೆ ಆ ಒಂದು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ವೆಹಿಕಲ್ ಏನಿತ್ತು, ಆ ವೆಹಿಕಲ್ನ ಹಿಂಭಾಗದ ಡೋರ್ ಏನಿದೆ, ಇದನ್ನು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಅಲ್ಲಿ ಈಗ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳು ಬಂದು ಫಿಂಗರ್ ಪ್ರಿಂಟ್ಗಳ ಮಾದರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಏನಾದರೂ ಕೂದಲಿನ ಮಾದರಿಗಳು ಸಿಗತ್ತಾ, ಅದನ್ನು ಕೂಡ ಹುಡುಕಾಡಲಾಗುತ್ತೆ. ಏನೇನೆಲ್ಲ ಒಂದು ಎವಿಡೆನ್ಸ್ಗಳನ್ನು ಅಲ್ಲಿ ಹುಡುಕಾಡೋದಕ್ಕೆ ಸಾಧ್ಯ, ಆ ಒಂದು ಎವಿಡೆನ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನಾಳೆ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಇದು ಆರೋಪಿಗಳು ಯಾರಿದ್ದಾರೆ, ಅವರ ಈ ಒಂದು ಅಪರಾಧವನ್ನು ಪುಷ್ಟೀಕರಿಸೋದಕ್ಕೆ ಇವರೇ ಇದ್ದರು ಅಂತ ಹೇಳೋದಕ್ಕೆ ಇದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ ಆಗುತ್ತೆ. ಹೀಗಾಗಿ ಅವರ ಫಿಂಗರ್ ಪ್ರಿಂಟ್ ಮಾದರಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸ್ಥಳದಲ್ಲಿ ಹಲವಾರು ಒಂದು ಯಾವುದಾದ್ರೂ ಮಾಹಿತಿಗಳು ಲಭ್ಯವಾಗುತ್ತಾ ಅಂತ ಹುಡುಕಾಡ್ತಾ ಇದ್ದಾರೆ. ಇನ್ನು ದರೋಡೆಕೋರರಿಗೆ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗ, ಆಗ್ನೇಯ ವಿಭಾಗ, ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದಲ್ಲೂ ಕೂಡ ತಡಕಾಡ್ತಾ ಇದ್ದಾರೆ. ವೈಟ್ ಫೀಲ್ಡ್ ವಿಭಾಗ ಪೊಲೀಸರು ಸೇರಿದಂತೆ CCB ತಂಡ ತೀವ್ರವಾಗಿ ಶೋಧ ಕಾರ್ಯ ನಡೆಸ್ತಾ ಇದೆ. ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ. ಆಗಲೇ ನೋಡ್ತಾ ಇದ್ವಿ ನಾವು, ಡಾಗ್ ಸ್ಕ್ವಾಡ್ಗಳು ಕೂಡ ಸ್ಥಳಕ್ಕೆ ಬಂದಿದ್ವು. ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬಂದು ಯಾವ ಮಾರ್ಗದ ಮೂಲಕವಾಗಿ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾದರು. ದರೋಡೆಕೋರರ ಹೆಡೆಮುರಿ ಕಟ್ಟೋದಕ್ಕೆ ಅಂತ ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಪೊಲೀಸರು, ಆಗ್ನೇಯ ವಿಭಾಗದ ಪೊಲೀಸ್ ಅಧಿಕಾರಿಗಳ ತಂಡ, ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸರ ತಂಡ, ವೈಟ್ ಫೀಲ್ಡ್ ವಿಭಾಗದ ಪೊಲೀಸರ ತಂಡಗಳು ಸೇರಿದಂತೆ CCB ತಂಡಗಳು ತೀವ್ರವಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾವೆ. ದರೋಡೆಕೋರರಿಗಾಗಿ ತೀವ್ರವಾಗಿ ಹುಡುಕಾಟ ನಡೀತಾ ಇದೆ. ದರೋಡೆಕೋರರು ಹೋಗಿದ್ದೆಲ್ಲಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಹೆಗಡೆ, ಈ ಒಂದು ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೊಂದೆಡೆ ಹೋಮ್ ಮಿನಿಸ್ಟರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ, ಪ್ರಾಥಮಿಕವಾಗಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಮುಖ್ಯವಾಗಿ ಇದು ಇಡೀ ರಾಜ್ಯವನ್ನೇ ಅಥವಾ ಕೂಡ ರಾಜಧಾನಿಯನ್ನು ಬೆಚ್ಚಿ ಬೀಳಿಸುವಂತಹ ಘಟನೆ. ಸರಿಸುಮಾರು 7 ಕೋಟಿ 11 ಲಕ್ಷ ಈಗ ದರೋಡೆ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಬೇಸಿಸ್ಗೆ ಇದು ಸಹ ನಗರ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಅಂದಾಗೆ ನಾವು ಇವಾಗ ಡೇರಿ ಸರ್ಕಲ್ನ ವ್ಯಾಪ್ತಿಯಲ್ಲಿದ್ದೀವಿ.
ಈ ಒಂದು ಜಾಗದಲ್ಲಿ ಅಂತಂದರೆ ಡೈರಿ ಸರ್ಕಲ್ನಿಂದ ನೇರವಾಗಿ ಕೋರಮಂಗಲ ಸೈಡ್ ಹೋಗುವಂತಹ ಒಂದು ಫ್ಲೈಓವರ್ನಲ್ಲಿ ಆದಂತಹ ಇನ್ಸಿಡೆಂಟ್. ಇಲ್ಲಿ ಬೆಳಗ್ಗೆ ಸುಮಾರು 1:15 ಸುಮಾರಿಗೆ ಒಂದು ಘಟನೆ ನಡೆದಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಿಂಟ್ ಸಿಕ್ಕಿದೆ, ಪ್ರಾಪರ್ ಎವಿಡೆನ್ಸ್ ನಮಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಲ್ಲದೆ ಯಾವ್ಯಾವ ರೀತಿ ಘಟನೆ ಆಯಿತು, ಹೇಗಾಯಿತು ಅನ್ನೋದನ್ನು ಪ್ರಾಥಮಿಕ ಮಾಹಿತಿಯನ್ನು ಸ್ವತಃ CM ಸಿದ್ದರಾಮಯ್ಯನವರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಹಲವು ಸುತ್ತಿನ ಸಭೆಗಳು ಕೂಡ ಆಗಿರುವಂಥದ್ದು. ಮೂಲಗಳ ಪ್ರಕಾರ ಆರೋಪಿತರ ಒಂದು ಅಥವಾ ಶಂಕಿತ ದರೋಡೆಕೋರರ ಫೋಟೋವನ್ನು ಕೂಡ ಪೊಲೀಸರು ರಿವೀಲ್ ಮಾಡಿರುವಂಥದ್ದು. ಅವರು ಹೊಸಕೋಟೆ ಹಾಗೆಯೇ ಹೊಸೂರು ಮಾರ್ಗ ಆ ಒಂದು ಮಾರ್ಗದಲ್ಲಿ ತೆರಳಿದ್ದಾರೆ ಅನ್ನುವಂಥದ್ದು. 7 ಜನ ಇನೋವಾ ಕಾರ್ ಅಂತಂದರೆ ಗ್ರೇ ಕಲರ್ ಇನೋವಾ ಕಾರಲ್ಲಿ ಬಂದಂತಹವರು 7 ಜನರು ಈ ಒಂದು 7,11,00,000 ಹಣವನ್ನು, ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂಥದ್ದು. ಇದು ಸಂಬಂಧಪಟ್ಟಂತೆ ಈಗ ಫಾರೆನ್ಸಿಕ್ ಲ್ಯಾಬ್ ಸಿಬ್ಬಂದಿಗಳು ಕೂಡ ಮಧ್ಯಾಹ್ನ ವಿಷಯ ತಿಳಿದ ತಕ್ಷಣ 3 ಗಂಟೆ ಸಮಯದಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಸಾಕ್ಷ್ಯವನ್ನ, ಫಿಂಗರ್ ಪ್ರಿಂಟ್ಸ್ ಅನ್ನ ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲದೆ ಬೆಂಗಳೂರು ನಗರ ದಕ್ಷಿಣ ವಲಯದ ವಿವಿಧ ಠಾಣೆಯ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. 2 ACPಗಳು ಹಾಗೂ 4 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ ಕೂಡ ರಚನೆ ಆಗಿರುವಂಥದ್ದು. ಸಹಜವಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ತೆರಳಿದ್ರು, ಯಾವ್ಯಾವ ಸ್ಥಳಗಳಿಂದ ಬಂದಿದ್ರು ಅನ್ನುವಂಥದ್ದು ಈಗಾಗಲೇ ಅಶೋಕ ಪಿಲ್ಲರ್ ಅಂತಂದ್ರೆ ಜಯನಗರದ ಅಶೋಕ ಪಿಲ್ಲರ್ನಿಂದ ಈ ಒಂದು ವೆಹಿಕಲ್ ಅನ್ನ ಏನು ಫಾಲೋ ಮಾಡಿಕೊಂಡು ಇನೋವಾ ಕಾರ್ ಬಂದಿದೆ. ಇನೋವಾ ಕಾರ್ ಬಂದಂಥ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಹಣವನ್ನ ಏನು ಶಿಫ್ಟ್ ಮಾಡಲಾಗಿದೆ ಅಂತಂದ್ರೆ 7 ಕೋಟಿ ನಗದು ಹಣವನ್ನ ದರೋಡೆಕೋರರು ರಾಬರ್ಸ್ ಏನಿರ್ತಾರೆ ಅದನ್ನ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. 7 ಜನ ಇದ್ರು. ಏನು ಒಂದು ರೀತಿಯಲ್ಲಿ ಬೆದರಿಸಿ ಇದ್ದಂತಹ ಈ ಒಂದು CMS ಕಂಪನಿಯ ಸಿಬ್ಬಂದಿಗಳು 4 ಸಿಬ್ಬಂದಿಗಳಿದ್ರು. 2 ಗನ್ಮ್ಯಾನ್ಗಳು, ಒಬ್ಬ ಡ್ರೈವರ್, ಹಾಗೇನೆ ಇನ್ನೊಬ್ಬ ಬ್ಯಾಂಕಿಗೆ ಸಂಬಂಧಪಟ್ಟ ಕಂಪನಿಗೆ ಸಂಬಂಧಪಟ್ಟಂತ ಸಿಬ್ಬಂದಿ ಇದ್ರು ಅನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕವಾಗಿರುವಂಥದ್ದು. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸ್ಥಳೀಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಅಲ್ಲದೆ ಉನ್ನತ ಮಟ್ಟದ ತನಿಖೆ ಕೂಡ ಆಗ್ತಾ ಇರುತ್ತೆ. ಹಿಂದೆ ಹಲವು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಒಂದು ಹಣವನ್ನ ದೋಚುವಂಥದ್ದು, ಬ್ಯಾಂಕಿನ ಹಣ ಅಥವಾ ಬೇರೆ ಬೇರೆ ಹಣವನ್ನ ದೋಚುವಂತಹ ಪ್ರಕ್ರಿಯೆಗಳಿಗಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ದರೋಡೆಕೋರರು ಕೂಡ ಪ್ರಕರಣವನ್ನ ಗಂಭೀರವಾಗಿ ಪಡೆದುಕೊಂಡು ಪ್ರಾಥಮಿಕವಾಗಿ ಯಾವ್ಯಾವ ರೀತಿಯಲ್ಲಿ ವಿಚಾರಣೆ ನಡೆಸಬೇಕು ಎಲ್ಲವನ್ನೂ ಕೂಡ ಈಗ ಮಾಡ್ತಾ ಇದ್ದಾರೆ. ಸಂತೋಷ್, ಈಗ ಮತ್ತೊಂದೆಡೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ? ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ? ಜೊತೆಗೆ ಮುಂದಿನ ನಡೆ ಏನಾಗಿರುತ್ತೆ? ಈಗ ಆ ವೆಹಿಕಲ್ ಅಲ್ಲೇ ಇರಬೇಕಾಗುತ್ತೆ, ಹೀಗಾಗಿ ಸೆಕ್ಯೂರಿಟಿ ಕೂಡ ಬೇಕಾಗುತ್ತೆ. ವೆಹಿಕಲ್ ಅಲ್ಲೇ ಇರುತ್ತಾ, ಅದನ್ನು ತೆರವು ಮಾಡ್ತಾರಾ? ಜೊತೆಗೆ ಸ್ಥಳದಲ್ಲಿ ಇರುವಂತಹ ಅಧಿಕಾರಿಗಳು ಏನಾದರೂ ಈ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರಾ? ಅಧಿಕಾರಿಗಳನ್ನು ಏನಾದರೂ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡೋದಾದರೆ? ಸಂತೋಷ್, ಈಗಾಗಲೇ ಫಾರೆನ್ಸಿಕ್ ಲ್ಯಾಬ್ನ ಸಿಬ್ಬಂದಿಗಳು ಅಂತಂದರೆ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ಆ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಪೂರ್ಣ ಆಗಿದೆ. ಯಾವ್ಯಾವ ರೀತಿಯಲ್ಲಿ ಹಣ ನಗದನ್ನು ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ತನಿಖೆ ಆಗಿದೆ. ಆ ಎಲ್ಲ ಸಿಬ್ಬಂದಿಗಳು ಇದ್ದು ಸಂಪೂರ್ಣವಾದ ಪರಿಶೀಲನೆ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಅಂತಂದರೆ ಗನ್ಗಳನ್ನು ಇಟ್ಟಿದ್ರು ಅನ್ನುವಂಥದ್ದು, ಸಿಬ್ಬಂದಿಗಳು ತಮ್ಮ ಭದ್ರತೆಗೋಸ್ಕರ ಇಟ್ಕೊಂಡಂಥ ಗನ್ಗಳು ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ಸ್ಗಳು ಯಾವ್ದಾರು ಇತ್ತಾ ಅಥವಾ ಹೆಜ್ಜೆ ಗುರುತುಗಳು ಯಾವ್ದಾರು ಇತ್ತ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೂಡ ಈಗಾಗಲೇ ಫಾರೆನ್ಸಿಕ್ ಲ್ಯಾಬ್ನ ಸಿಬ್ಬಂದಿಗಳು ಪಡೆದುಕೊಂಡಿರುವಂಥದ್ದು. ಈಗ ಸದ್ಯದಲ್ಲಿ ಸ್ಥಳಕ್ಕೆ ಒಂದು ರೀತಿಯಲ್ಲಿ ಯಾವುದೇ ರೀತಿ ಗಂಭೀರತೆಗಳು ಆಗದ ರೀತಿಯಲ್ಲಿ ಸ್ಥಳದಲ್ಲಿ ಸಿದ್ದಾಪುರ ಠಾಣೆ ಪೊಲೀಸರು ಕೂಡ ಇರುವಂಥದ್ದು. ಜೊತೆಗೇನೆ ನಾನು ಹೇಳಿದಾಗೇನೆ ಈಗಾಗಲೇ ಸುಮಾರು ಏಕೆಂದರೆ ಸಿಬ್ಬಂದಿಗಳು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು. ವೆಹಿಕಲ್ ಗನ್ಮ್ಯಾನ್ ಹೋಗ್ತಾರೆ. ಹಾಗೇನೆ ಹಲವು ರೀತಿಯ ಎಂಗಲ್ನಲ್ಲಿ ಹಲವು ರೀತಿಯ ವಿಚಾರಣೆಗಳು ಕೂಡ ಈಗ ಪೊಲೀಸರಿಂದ ನಡೀತಾ ಇರುವಂಥದ್ದು. ಕೆಲವೊಂದು ನಾವು CCTV ಫುಟೇಜನ್ನು ಕೂಡ ನೋಡ್ಬೋದು. ಈ ಒಂದು CMS ವೆಹಿಕಲ್ ಏನಿದೆ ಇದನ್ನ ಫಾಲೋ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೇನೆ ಹಣವನ್ನು ಒಂದು ATM ಇಂದ ಇನ್ನೊಂದು ATMಗೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಂದ ಮಾಹಿತಿ ಸೋರಿಕೆ ಆಗಿದೆ ಅನ್ನೋದು ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಹಾಗೇನೆ ಅವರು ಏನು ರಾಬರ್ಸ್ ಏನಿರ್ತಾರೆ ಅವರು ಯಾವ ಭಾಷೆಯನ್ನು ಮಾತಾಡ್ತಾ ಇದ್ರು, ಅವರ ಕಮ್ಯುನಿಕೇಶನ್ ಯಾವ ರೀತಿ ಇತ್ತು, ಅಲ್ಲದೆ 7 ಜನ ಇದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿರುವಂಥದ್ದು. ಅವರೆಲ್ಲರೂ ಕೂಡ ಉತ್ತರ ಭಾರತವರು ಹಿಂದಿಯನ್ನು ಮಾತನಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಅವರ ಒಂದು ಚಲನವಲನ ಯಾವ ರೀತಿ ಇತ್ತು, ಹಾವಭಾವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪೊಲೀಸರಿಗಾಗಲೇ ಕಲೆ ಹಾಕ್ತಾ ಇರುವಂಥದ್ದು. ಮುಖ್ಯವಾಗಿ
2 ಗಂಟೆ ಸುಮಾರಿಗೆ ಸಿದ್ದಾಪುರ ಪೊಲೀಸರಿಗೆ ಮಾಹಿತಿ ಬಂದ ಸಂದರ್ಭದಲ್ಲಿ ಈಗಾಗಲೇ 4 ಇನ್ಸ್ಪೆಕ್ಟರ್ ಹಾಗೇನೆ 2 ACPಗಳ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇರುವಂತ ಸ್ಥಳದಲ್ಲಿ ಈಗ ಫೊರೆನ್ಸಿಕ್ ಲ್ಯಾಬ್ನ ಸಿಬ್ಬಂದಿಗಳಿದ್ದಾರೆ, ಹಾಗೇನೆ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳು ಕೂಡ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ ಈ ಪ್ರಕರಣವನ್ನು ಸಾಕಷ್ಟು ಗಂಭೀರತೆಯಿಂದ ಪಡ್ಕೊಂಡಿರುವಂಥದ್ದು. ಅಲ್ಲದೆ ಈ ಒಂದು CMS ಕಂಪನಿಯ ಒಂದು ಭದ್ರತಾ ಸಿಬ್ಬಂದಿಗಳ ಮ್ಯಾನೇಜರ್ ಇರ್ತಾರೆ, ಅವರು ಕೂಡ ಒಂದು ರೀತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅವರಿಂದಲೂ ಕೂಡ ಪಡೆಯಲಾಗ್ತಾ ಇದೆ. ಅವರು ನೀಡಿರುವಂತಹ ಮಾಹಿತಿ ಪ್ರಕಾರ ನಮಗೆ ಹಲವರ ಮೇಲೆ ಅನುಮಾನ ಇದೆ ಅನ್ನುವಂಥದ್ದು. ಈ ಸಂಬಂಧಪಟ್ಟಾಗಿ ಸ್ಥಳೀಯ ಪೊಲೀಸರು ಕೂಡ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಏನೆಲ್ಲ ಘಟನೆಗಳಾಯಿತು ಸಂಪೂರ್ಣವಾದಂತಹ ವಿವರವನ್ನ ನಾವು ನೀಡಿದ್ದೇವೆ. ನಮಗೆ ಮಾಹಿತಿ ಬಂದ ತಕ್ಷಣವೇ ಸಂಬಂಧಪಟ್ಟಂತಹ ಠಾಣಾಧಿಕಾರಿಗಳಿಗೆ ನಾವು ಸಂಪೂರ್ಣವಾದ ವಿವರವನ್ನ ಸಲ್ಲಿಸಿದ್ದೇವೆ ಅನ್ನುವಂಥದ್ದನ್ನ ಮಾಹಿತಿ ನೀಡಿದ್ರು. ಅಲ್ಲದೆ ಈಗ ಇದ್ದಂತ ಅದಂದ್ರೆ ಎಕ್ಸಿಸ್ಟಿಂಗ್ ಇದ್ದಂತಹ 4 ಸಿಬ್ಬಂದಿಗಳ ಮೇಲೆ ಅನುಮಾನ ಇದೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಅವ್ರನ್ನು ಕೂಡ ಒಂದು ರೀತಿಯಲ್ಲಿ ವಿಚಾರಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಮಾಡಲಾಗ್ತಾ ಇದೆ. ಅವ್ರ ಮೇಲೆ ನಮ್ಗೆ ಯಾವ್ದು ಕೂಡ ಅನುಮಾನ ಇಲ್ಲ. ಸೊ ಈಗಾಗಲೇ ಪೊಲೀಸ್ ವೆರಿಫಿಕೇಶನ್ ಆದಂತಹ ವ್ಯಕ್ತಿಗಳನ್ನೇ ನಾವು ಈ ತರದ ಒಂದು ಕೆಲಸಗಳಿಗೆ ನಿಯೋಜನೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನುವಂಥದ್ದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿನ ಈ ಒಂದು CMS ಕಂಪನಿಯ ಭದ್ರತಾ ಸಿಬ್ಬಂದಿಯ ಮ್ಯಾನೇಜರ್ ಇರ್ತದೆ, ಭದ್ರತೆಗಳ ಮ್ಯಾನೇಜರ್ ಇರ್ತಾರೆ, ಅವರು ನೀಡಿರುವಂತಹ ಮಾಹಿತಿ. ಒಟ್ಟಾರೆ ಅಂತಂದ್ರೆ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರೀಗ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮತ್ತೊಂದೆಡೆ ಈಗ ಪ್ರಾಥಮಿಕ ಹಂತದಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಮಾಹಿತಿಗಳನ್ನು ಸದ್ಯಕ್ಕೆ ಕೊಡೋದಕ್ಕಾಗೋದಿಲ್ಲ.